ಮುದಗಲ್ ಪಟ್ಟಣದ ಕ್ರಿಸ್ತ ಜ್ಯೋತಿ ಪ್ರೌಢಶಾಲೆಯಲ್ಲಿ ಮುದಗಲ್ ವಲಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಜರುಗಿಸಲಾಗಿದೆ. ಕಾರ್ಯಕ್ರಮದಲ್ಲಿ ತಾಲೂಕಾ ಅಧಿಕಾರಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದು, ನಂತರ ಮುಖ್ಯ ಅತಿಥಿಗಳು ಕ್ರೀಡಾ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಮುದಗಲ್ ವಲಯ ಮಟ್ಟದ 10 ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಕಾರ್ಯಕ್ರಮ ಜರುಗಿದ್ದು, ಹಾಕಿ ಕ್ರೀಡಾ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಗಿದ್ದು, ತದನಂತರದಲ್ಲಿ ಮುಖ್ಯ ಅತಿಥಿಗಳಿಂದ ಕ್ರೀಡಾ ಜ್ಯೋತಿ ಸ್ವೀಕರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡರ್ ಮಾತನಾಡಿದ್ದು ಹೀಗೆ. ಮನಸ್ಸು ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸದೃಢವಾಗಿರ್ತಕ್ಕಂಥ ಒಂದು ದೇಹವನ್ನು ನಾವು ಪಡಿಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ, ದಿನಾಲು ದೈಹಿಕವಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ನಾವು ನಿರ್ವಹಿಸಿದಾಗ ಸದೃಢವಾಗಿರ್ತಕ್ಕಂಥ ದೇಹವನ್ನು ಪಡಿತೇವೆ. ಜೊತೆಗೆ ಸದೃಢವಾಗಿರ್ತಕ್ಕಂಥ ಒಂದು ಮನಸ್ಸನ್ನು ಕೂಡ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬನ್ನಿ, ಆನ್ಲೈನ್ ಗೇಮಿಂಗ್ನಿಂದ ಹೊರಗಡೆ ಬಂದು ದೈಹಿಕವಾಗಿರ್ತಕ್ಕಂಥ ಒಂದು ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ನಿಮ್ಮ ಆರೋಗ್ಯನೂ ಉಳಿಯುತ್ತೆ, ನಿಮ್ಮ ದೇಹನೂ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಮನಸ್ಸು ಕೂಡ ದೃಢವಾಗಿರುತ್ತೆ. ನೀವು ಹೆಚ್ಚು ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಯಾಕೆ ಈ ವಿಷಯವನ್ನು ನಾವು ಖೇದದಿಂದ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಗೆ ಆಟ ಅಂತ ಹೇಳಿದ್ರೆ ಮೊಬೈಲಲ್ಲಿ ಆಡ್ತಕ್ಕಂಥ ಒಂದು ಗೇಮಿಂಗ್ ಆಟಗಳು ಮಾತ್ರ ಆಗಿದ್ದಾವೆ. ಇವತ್ತು ವಿದ್ಯಾರ್ಥಿಗಳು ಎಷ್ಟೋ ನಮ್ಮ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಒಂದು ದೊಡ್ಡದಾಗಿರ್ತಕ್ಕಂಥ ಮಟ್ಟದಲ್ಲಿ ಬೆಳೆಸಬೇಕು ಅಂತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥವ್ರಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಬಹಳ ಕಡಿಮೆ ಇದೆ. ಮೊನ್ನೆ ನಮ್ಮ ಒಲಿಂಪಿಕ್ಸ್ ಮುಗಿದಿರ್ತಕ್ಕಂಥಲ್ಲಿ ನೋಡ್ತೀವಿ ನಾವು, ಸುಮಾರು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶದವರು ಒಲಿಂಪಿಕ್ನಲ್ಲಿ ಪದಕವನ್ನು ಪಡೆದಿರ್ತಕ್ಕಂಥದ್ದು ಪ್ರಮಾಣ ಬಹಳ ಬೆರಳಿಕೆ ಅಷ್ಟು. ಅದಕ್ಕೆ ಕಾರಣ ನಮ್ಮನ್ನು ನಾವು ಆಟದಲ್ಲಿ ತೊಡಗಿಸಿಕೊಳ್ಬೇಕು. ಪಾಲಕರು ಕೂಡ ಅದಕ್ಕೆ ಮುಂದಾಗಬೇಕು. ತನ್ನ ಮಗುವನ್ನು ಒಂದು ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹಿಸಬೇಕು. ಬರೀ ನಾವೆಲ್ಲ ಏನು ತಿಳ್ಕೊತೀವಪ್ಪ ಅಂತಂದರೆ, ಓದೋದಂದರೆ ಒಂದು ಪಠ್ಯ ಪುಸ್ತಕವನ್ನು ಓದಬೇಕು, ಯಾವುದಾದ್ರೂ ಒಂದು ಒಳ್ಳೆಯದಾಗಿರ್ತಕ್ಕಂಥ ಹುದ್ದೆಯನ್ನು ಪಡಿಬೇಕು ಅಂತ ಹೇಳ್ತೀವಿ. ಕ್ರೀಡೆಯಲ್ಲೂ ಕೂಡ ದೊಡ್ಡದಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದರೆ ನಮ್ಮ ದೇಶಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕೀರ್ತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಅಂಥ ಒಂದು ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಅದು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಬೇಕು. ಒಂದು ಮೊನ್ನೆ ನಡೆದಿರ್ತಕ್ಕಂಥ ಒಲಿಂಪಿಕ್ ಘಟನೆಯನ್ನು ತಮ್ಮ ಮುಂದೆ ಹಂಚಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಒಂದು ಲಾಂಗ್ ರನ್ನಿಂಗ್ ಗೇಮಿಂಗ್ ನಡೆದಿರುತ್ತೆ, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಲಾಂಗ್ ರನ್ನಿಂಗ್ ಗೇಮಿಂಗ್. ಅದರಲ್ಲಿ ಜಮೈಕಾ ದೇಶದ ಒಬ್ಬ ಕ್ರೀಡಾಪಟು ಎಲ್ಲ ಸುತ್ತುಗಳನ್ನು ಮುಗಿಸ್ತಾನೆ. ಎಲ್ಲ ಸುತ್ತುಗಳನ್ನು ಮುಗಿಸ್ಕೊಂಡು ಇನ್ನೂ ಒಂದು ಕೊನೆಯ ಸುತ್ತು ಇರುತ್ತೆ. ಆ ಕೊನೆಯ ಸುತ್ತು ಇದ್ದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ನಿರ್ಣಾಯಕರು ಒಂದು ಸಿಗ್ನಲನ್ನು ಕೊಡಬೇಕಾಗಿರುತ್ತೆ. ಆದರೆ ಆ ಸಿಗ್ನಲನ್ನು ಆತ ಇನ್ನೂ ನಿಗದಿತವಾಗಿರ್ತಕ್ಕಂಥ ಒಂದು ಗುರಿ ಮುಟ್ಟೋದಕ್ಕಿಂತ ಮುಂಚೆನೇ ಆ ಸಿಗ್ನಲನ್ನು ಆತ ತಪ್ಪಾಗಿ ಅರ್ಥೈಸ್ಕೊಂಡ್ಬಿಡ್ತಾನೆ. ಆಗ ಆ ಕ್ರೀಡಾಪಟುಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಗುರಿಯನ್ನು ತಲುಪಿದೆ ಅಂತೇಳಿ ಅವನು ಓಡೋದನ್ನು ನಿಲ್ಲಿಸ್ತಾನೆ. ಆದರೆ ಅದರ ಹಿಂದೆ ಇರ್ತಕ್ಕಂಥ ಮತ್ತೊಬ್ಬ ದೇಶದ ಸರ್ಬೈ ದೇಶದ ಒಬ್ಬ ಕ್ರೀಡಾಪಟು ಆ ಒಬ್ಬ ಕ್ರೀಡಾಪಟುವನ್ನು ನೋಡ್ತಾನೆ. ಯಾಕೆ ಇವನು ಇನ್ನೂ ಗುರಿನೇ ಮುಟ್ಟಿಲ್ಲ, ಯಾಕೆ ನಿಂತ ಈತ ಅಂತೇಳಿ ಆತನನ್ನು ನೋಡಿ ಆತನಿಗೆ ಗೊತ್ತಾಗುತ್ತೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂಕೇತ ಈತ ತಪ್ಪಾಗಿ ಅರ್ಥೈಸಿಕೊಂಡ್ಕೊಂಡು ಇಲ್ಲೇ ನಿಂತಿದ್ದಾನೆ ಅಂತ ತಿಳ್ಕೊಂಡು ಆ ಕ್ರೀಡಾಪಟು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಕ್ರೀಡಾಪಟು ಅಂದರೆ ತನ್ನ ಮುಂದೆ ಇರ್ತಕ್ಕಂಥ ಕ್ರೀಡಾಪಟುವನ್ನು ತಾನೇ ಅವನನ್ನು ಮುಂದಕ್ಕೆ ತಳ್ತಾನೆ. ತಾನೇ ಮುಂದಕ್ಕೆ ತಳ್ಳಿ ಅವನನ್ನು ಗುರಿ ಮುಟ್ಟಿಸ್ತಾನೆ. ಗುರಿಯನ್ನು ಮುಟ್ಟಿಸಿ ತಾನು 2ನೇ ಸ್ಥಾನವನ್ನು ಪಡ್ಕೊಳ್ತಾನೆ. ಇದು ಕ್ರೀಡಾ ಸ್ಫೂರ್ತಿ, ಇದು ಕ್ರೀಡಾ ಮನೋಭಾವನೆ. ಅಲ್ಲಿ ಆ ಕ್ರೀಡಾಪಟು ಏನಾದರೂ ತಾನೇ ಆ ಗುರಿಯನ್ನು ಮುಟ್ಟಿದ್ರೆ ಅಲ್ಲಿ ಚಿನ್ನದ ಪದಕವನ್ನು. ಈ ಸಂದರ್ಭದಲ್ಲಿ ಮಾರ್ಟಿನ್ ಸಿಸ್ಟರ್ ಚನ್ನ ಬಸವರಾಜ್ ಮೇಟಿ, ಪುರಸಭೆಯ ಸದಸ್ಯ ಶ್ರೀಕಾಂತ ಗೌಡ ಪಾಟೀಲ್, ಅನೀಶ್ ಪೊಲೀಸ್ ಇಲಾಖೆ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕುಂಬಾರ್, ಭಾರತ ವೈಭವ ನ್ಯೂಸ್, ಮುದಗಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.